ಮೆಂತ್ಯ ಕಾಳಿನಲ್ಲಿ ಕೋಲಿನ್, ಇನೋಸಿಟಿನ್, ಬಯೋಟಿನ್, ವಿಟಮಿನ್ ಎ, ಬಿ, ಡಿ ಇಷ್ಟು ಇದೆ. ಹಾಗೆ ಈ ವಿಟಮಿನ್ಗಳಲ್ಲಿ ಜೀವಸತ್ವಗಳು, ಫೈಬರ್, ಕಬ್ಬಿಣದ ಅಂಶಗಳು ಶ್ರೀಮಂತವಾಗಿದೆ. ಕೂದಲು ದಪ್ಪವಾಗಿ ಬೆಳೆಯಲು ಈ ಮೆಂತ್ಯಕಾಳು ತುಂಬ ಉಪಯುಕ್ತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಒಂದು ಒಳ್ಳೆ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಇದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದ್ರು ತುಂಬಾ ಕೂದಲು ಉದುರ್ತಾ ಇದೆ, ಹಾಗೆ ಬೆಳೀತಾ ಇಲ್ಲ, ತುಂಬಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ಮತ್ತೆ ಕೂದಲು ತುಂಬಾ ಸಣ್ಣಕ್ಕಿದೆ, ವಾಲ್ಯೂಮೇ ಇಲ್ಲ, ಸೊ ಶೈನಿಂಗ್ ಇರಲ್ಲ ಕೂದಲಲ್ಲಿ, ಆ ತರ ಪ್ರಾಬ್ಲಮ್ಸ್ ಇದ್ರೆ ಅವರು ಇದನ್ನ ಯೂಸ್ ಮಾಡಬಹುದು. ಹಾಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಹೋಗುತ್ತೆ. ಈ ಪ್ಯಾಕ್ ನಾನು ಮೆಂತೆ ಕಾಳು ಯೂಸ್ ಮಾಡ್ಕೊಂಡು ಮಾಡಿದೀನಿ. ನಿಮ್ಗೆ ಗೊತ್ತಿದೆ ಮೆಂತೆ ಕಾಳಿಂದ ಎಷ್ಟೊಂದು ವೆರೈಟೀಸ್ ಏರ್ ಪ್ಯಾಕ್ ನ ರೆಡಿ ಮಾಡ್ತಾರೆ ಅಂತ. ಅದರಲ್ಲಿ ಈ ಏರ್ ಪ್ಯಾಕ್ ಕೂಡ ಒಂದು. ಸೊ ನಾನು ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಏರ್ ಪ್ಯಾಕ್ ರೆಡಿ ಮಾಡ್ಕೋಬೇಕಾದ್ರೆ ಅದನ್ನು ಕೂಡ ತೋರಿಸ್ತೀನಿ, ಮೆಂತೆ ಕಾಳಲ್ಲಿ ಯಾವ ರೀತಿ ಏರ್ ಪ್ಯಾಕ್ ಗಳನ್ನ ರೆಡಿ ಮಾಡ್ತಾರೆ ಅಂತ. ಸೊ ಅದರಲ್ಲಿ ಇದು ಒಂದು ಕೂಡ. ಸೊ ಫಸ್ಟ್ ಇವಾಗ ಇದು ಏರ್ ಪ್ಯಾಕ್ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. 4 ರಿಂದ 5 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ನೆನೆಸಿಡಬೇಕು. ರಾತ್ರಿ ಹೊತ್ತು ನೆನೆಸಿಡ್ಬೇಕು. ನೀವು ಒಂದು ಫುಲ್ ನೈಟ್ ನೆನಿಬೇಕು. ಹಾಗೆ 2 ಸ್ಪೂನಷ್ಟು ಅಕ್ಕಿ, ತೊಳೆದಿರೋ ಅಕ್ಕಿನ ಒಂದು ಚಿಕ್ಕ ಬೌಲಲ್ಲಿ ಒಂದು 5-6 ಸ್ಪೂನ್ ನೀರು ಹಾಕಿ ನೆನೆಸಿಡಿ. ಸೊ ಇದನ್ನು ಮಿಸ್ ಮಾಡಬಾರ್ದು. ಇವೆರಡನ್ನೂ ಒಂದು ಜಾರಿಗೆ ಹಾಕ್ಕೊಳ್ಳಿ. ನೀವು ಬೇರೆ ನೀರನ್ನ ಯೂಸ್ ಮಾಡಬೇಡಿ. ಈಗ ಅಕ್ಕಿ ನೆನೆಸಿರೋ ನೀರು ಮತ್ತು ಮೆಂತ್ಯ ನೆನೆಸಿರೋ ನೀರು, ಈ ನೀರು ಹಾಕ್ಕೊಂಡೇ ನೀವು ರುಬ್ಕೋಬೇಕಾಗುತ್ತೆ. ಸೊ ನಾನು ಈ ನೀರು ಜಾಸ್ತಿ ಇದೆ, ಮೆಂತ್ಯ ಕಾಳಿನ ನೀರು, ಅದನ್ನು ಒಂದು ಸಪ್ರೇಟಾಗಿ ಎತ್ತಿಟ್ಕೊತೀನಿ ನಾನು. ಸೊ ಇವಾಗ ಜಾರಿಗೆ ಅಕ್ಕಿ ಹಾಕಿ ಮತ್ತು ಮೆಂತ್ಯನೂ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ನೀವು ರುಬ್ಕೋಬೇಕಾದ್ರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ. ಮೆಂತ್ಯ ಸ್ವಲ್ಪ ಬೇಗ ಗಟ್ಟಿಯಾಗುತ್ತೆ. ನಾನು ಈ ಮೆಂತ್ಯ ಕಾಳು ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದು ಟೋನರಾಗಿ ಯೂಸ್ ಮಾಡ್ಕೋಬೋದು. ನೀವು ಡೈಲಿ ಕೂದಲಿಗೆ ಟೋನರ್ ಥರ ಸ್ಪ್ರೇ ಮಾಡ್ಕೋಬೋದು. ಸೊ ಇವಾಗ ಈ ಮೆಂತ್ಯ ಕಾಳು ಮತ್ತು ಅಕ್ಕಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಎಷ್ಟು ಬೇಕೋ ಅಷ್ಟು, ನಾವು ಒಂದು ಕೈಯಲ್ಲಿ ಎಷ್ಟು ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಸೊ ಇಷ್ಟು ಹಾಕಿ ರುಬ್ಕೊಳ್ಳೋಣ. ರುಬ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೋಬೇಡಿ. ಹೇಳ್ದಂಗೆ ಮೆಂತ್ಯ ಕಾಳಿನ ನೀರು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಕೊಳ್ಳಿ, ತುಂಬ ಗರ್ಗರಿಯಾಗಿ ರುಬ್ಕೋಬೇಡಿ. ಆಮೇಲೆ ಈ ಥರ ರುಬ್ಕೊಂಡಾದಮೇಲೆ ಇದಕ್ಕೆ 1 ರಿಂದ 2 ಸ್ಪೂನಷ್ಟು ಆ್ಯಲೋವೆರಾ ಜೆಲ್ ಹಾಕ್ಕೊಳ್ಳಿ. ಸೊ ನಿಮ್ಗೆ 1 ಸ್ಪೂನ್ ಆದರೂ ಪರವಾಗಿಲ್ಲ, ಆ್ಯಲೋವೆರಾ ಜೆಲ್ ಹಾಕ್ಕೊಳ್ಳಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಂದು 1 ಇಲ್ಲ 2, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆ್ಯಲೋವೆರಾ ಜೆಲ್ ಕೆಲವ್ರಿಗೆ ಆಗಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಆದರೆ ವಿಟಮಿನ್ ಈ ಕ್ಯಾಪ್ಸೂಲ್ಸ್ ಮಾತ್ರ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡಾಗ ನಿಮಗೆ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಗಟ್ಟಿ ಅನಿಸಿದಾಗ ನೀವು ಮತ್ತೆ ಸ್ವಲ್ಪ ಮೆಂತ್ಯ ಕಾಳಿನ ನೀರು ಎತ್ತಿಟ್ಕೊಂಡಿರ್ತೀರಲ್ಲ, ಆ ನೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡಬೇಡಿ. ಸೊ ಆವಾಗ ಪ್ಯಾಕು ತುಂಬ ಚೆನ್ನಾಗಿ ಬರುತ್ತೆ, ನೀರು ಯೂಸ್ ಮಾಡಲಿಲ್ಲ ಅಂದರೆ. ಇವಾಗ ಪ್ಯಾಕ್ ರೆಡಿ ಆಗಿದೆ. ಸೊ ಇವಾಗ ಏರ್ ಪ್ಯಾಕ್ ರೆಡಿ ಆಗಿದೆ. ಇದನ್ನ ಕೂದಲಿಗೆ ಅಪ್ಲೈ ಮಾಡೋಣ. ಇದನ್ನ ನೀವು ವೀಕಲ್ಲಿ 1 ಸತಿ ಅಪ್ಲೈ ಮಾಡಿದ್ರೆ ಸಾಕು. ನಿಮ್ಗೆ ಏನಾದ್ರು ತುಂಬಾ ಕೂದಲು ಉದುರ್ತಾ ಇದೆ ಅಂದ್ರೆ 2 ಸತಿ ಅಪ್ಲೈ ಮಾಡ್ಬೋದು. ಬಟ್ ವೀಕಲ್ಲಿ 1 ಟೈಮ್ ಸಾಕು ಅನ್ಸುತ್ತೆ. ಯಾಕೆಂದ್ರೆ ಮೆಂತ್ಯ ಕಾಳು ಬಂದು ತುಂಬಾ ತಂಪಿರೋದ್ರಿಂದ ಕೆಲವ್ರಿಗೆ ತುಂಬಾ ಕೂಲ್ ಆದ್ರೆ ಶೀತ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಬಾಡಿ ಹೀಟ್ ಇರುತ್ತಲ್ಲ, ಅವ್ರು ಬೇಕಾದ್ರೆ ವೀಕಲ್ಲಿ 2 ಟೈಮ್ಸ್ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ 1 ಟೈಮ್ ಸಜೆಸ್ಟೆಡ್. ಸೊ ಇವಾಗ ಇದನ್ನ ಕೂದಲಿಗೆ ಅಪ್ಲೈ ಮಾಡೋಣ. ತಲೆ ಕೂದಲನ್ನ ನೀಟಿಗೆ ಪಾರ್ಟಿಷನ್ ಮಾಡ್ಕೊಂಡು ಪ್ಯಾಕ್ನ ಸ್ವಲ್ಪ ತೊಗೊಂಡು ಅಪ್ಲೈ ಮಾಡ್ತಾ ಬರಬೇಕು. ಸೊ ನೀವು ನೋಡ್ಕೋಬೇಕಾಗಿರೋದು ಏನು ಅಂದರೆ, ಆ ಪ್ಯಾಕ್ ಬಂದು ನಿಮ್ಮ ಸ್ಕಾಲ್ಪ್ಗೆ ಟಚ್ ಆಗ್ತಿದೆಯಾ ಅಂತ ನಿಮಗೆ ಅನಿಸ್ಬೇಕು. ಅದು ನೀವು ಪ್ಯಾಕ್ ಅಪ್ಲೈ ಮಾಡಿದಾಗ ನಿಮ್ಮ ತಲೆ ಅಂದರೆ ಬುಲ್ಡೆ ಕೂಲ್ ಅಂತ ಅನಿಸ್ಬೇಕು. ಸೊ ಆ ಥರ ನೀವು ಅಪ್ಲೈ ಮಾಡಬೇಕು. ಹಾಗಾಗಿ ಸ್ವಲ್ಪನೇ ಕೂದಲನ್ನ ನೀವು ಪಾರ್ಟಿಷನ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಬರಬೇಕು. ಫಸ್ಟು ನೀವು ಕೂದಲುಗಿಂತ ತಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀಟಿಗೆ ಫುಲ್ಲು ಸ್ಕಾಲ್ಪ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ನೋಡಿ. ಸೊ ನಾನಿವಾಗ ನೋಡಿ, ನಾನು ಒಂದೊಂದು ಸ್ವಲ್ಪನೇ ಕೂದಲನ್ನ ಆ ಕಡೆ ಪಾರ್ಟಿಷನ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ಅಪ್ಲೈ ಮಾಡಬೇಕು.
ಆ್ಯಸ್ ಇಟ್ ಈಸ್ ನೀವು ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೂದಲನ್ನೇ ತೊಗೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೋತೀರಲ್ಲ, ಅದೇ ರೀತಿ ನೀವು ಏರ್ ಪ್ಯಾಕ್ನ ಅಪ್ಲೈ ಮಾಡಬೇಕು. ಈ ಮೆಂತ್ಯ ಪ್ಯಾಕ್ ಬಂದು ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಎಷ್ಟು ಕೂಲ್ ಅನಿಸ್ತಾ ಇರುತ್ತೆ ಅಂದರೆ, ಸೊ ಅಷ್ಟು ಈ ಮೆಂತ್ಯ ಕಾಳು ತಂಪು. ಈ ಮೆಂತ್ಯ ಕಾಳಲ್ಲಿ ವಿಟಮಿನ್ ಎ, ಬಿ, ಡಿ ಇರೋದ್ರಿಂದ ತುಂಬ ಶಕ್ತಿ, ಫೈಬರ್ ಅಂಶ, ಕಬ್ಬಿಣ ಅಂಶ ಎಲ್ಲ ಇದೆ. ಸೊ ಇದು ತುಂಬ ರಿಚ್ ಇನ್ ವಿಟಮಿನ್ಸ್. ಸೊ ನಿಮ್ಮ ಕೂದಲು ತುಂಬ ದಪ್ಪ ಬೆಳೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ, ನಾನು ಕೂದಲಿಗೆ ಸ್ವಲ್ಪನೇ ಅಪ್ಲೈ ಮಾಡಿ ಸ್ಕಾಲ್ಪಿಗೆ ಅಪ್ಲೈ ಮಾಡಾದಮೇಲೆ ಕೂದಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಯರ್ ತೊಗೊಂಡು ಅಪ್ಲೈ ಮಾಡಿ ಅದನ್ನು ಮೇಲಕ್ಕೆ ಟೈಅಪ್ ಮಾಡ್ಕೊಳ್ಳಿ, ಯಾಕಂದರೆ ಬೇರೆ ಕೂದಲಿಗೆ ಡಿಸ್ಟರ್ಬ್ ಆಗಬಾರ್ದು. ಸೊ ನೋಡಿ, ನಾನು ಎಷ್ಟು ನೀಟಿಗೆ ಸ್ವಲ್ಪ ಕೂದಲು ತೊಗೊಂಡಿದ್ದೀನೋ ಆ ಥರ ಅಪ್ಲೈ ಮಾಡಿ. ಏರ್ ಪ್ಯಾಕ್ ಬಂದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗವಾಗ ನೋಡ್ಕೊಳ್ಳಿ ಗಟ್ಟಿ ಆಗ್ತಿದೆಯಾ ಏರ್ ಪ್ಯಾಕ್ ಅಂತ. ಗಟ್ಟಿ ಆಗೋ ಚಾನ್ಸಸ್ ಕಾಣಿಸಿದ್ರೆ ಸ್ವಲ್ಪ ಮೆಂತ್ಯ ನೀರು ಉಳಿದಿದ್ರೆ ಆ ಮೆಂತ್ಯ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ಸೈಡಿಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಫುಲ್ ಅಪ್ಲೈ ಮಾಡಿದ್ಮೇಲೆ ಮೇಲೆ ಕಟ್ಕೊಳ್ಳಿ. ಹಾಗೆ ಬ್ಯಾಕ್ ಸೈಡ್ ಸ್ಕಾಲ್ಪ್ ಯಾವಾಗಲೂ ಹಂಗೆ ಉಳ್ಕೊಂಬಿಡುತ್ತೆ, ಜಾಸ್ತಿ ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲ್ಲ ನಾವು. ಸೊ ಫುಲ್ ಅಪ್ಲೈ ಮಾಡಿದ್ಮೇಲೆ ಒಂದು ಸತಿ ಹಿಂದ್ಗಡೆ ಕತ್ತಿನ ಹಿಂಭಾಗದಲ್ಲಿ ಒಂದು ಸತಿ ಅಪ್ಲೈ ಮಾಡ್ಕೊಳ್ಳಿ. ಅಲ್ಲಿ ಯಾವಾಗಲೂ ನಾವು ಆಲ್ಮೋಸ್ಟ್ ಎಲ್ಲ ಪ್ಯಾಕ್ನೂ ಅಲ್ಲಿ ಹಚ್ಚೋದನ್ನ ಅವಾಯ್ಡ್ ಮಾಡ್ಕೊತೀವಿ, ಇಲ್ಲ ಏನೋ ಕಾರಣದಿಂದ ಮರ್ತೋಗ್ಬಿಡ್ತೀವಿ. ಅಪ್ಲೈ ಮಾಡಿ ಆಗಿದೆ. ಸೊ ನೀಟಿಗೆ ಸ್ಕಾಲ್ಪ್ಗೆ ಏರ್ಸ್ಗೆ ಅಪ್ಲೈ ಮಾಡಬೇಕು. ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡೋದಕ್ಕೆ ನೀವು ಶಾಂಪೂ ಯೂಸ್ ಮಾಡೋ ಆಗಿಲ್ಲ, ಹಾಗೆ ಸುಮ್ಮನೆ ತಲೆನ ಫುಲ್ಲು ಈ ಪ್ಯಾಕ್ ಹೋಗೋ ತರ ನೀರು ಹಾಕೋಬೇಕು. ನೆಕ್ಸ್ಟ್ ಡೇ ಅಂದ್ರೆ ನಾಳೆ ನೀವು ಶಾಂಪೂ ಯೂಸ್ ಮಾಡಿ ಸ್ನಾನ ಮಾಡ್ಬೇಕಾಗತ್ತೆ. ನಾನು ಇವಾಗ 1 ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ. ಸೊ ನಾನಿವಾಗ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು, ನಾನು ಫುಲ್ ನೀಟಿಗೆ ಒಣಗಿಸಿದ್ದೀನಿ. ನಾನು ಯಾವುದೇ ರೀತಿಯಾದ ಶಾಂಪೂ ಹಾಕಿಲ್ಲ. ಸೊ ನೀವು ಶಾಂಪೂ ಯೂಸ್ ಮಾಡಬೇಡಿ, ನೆಕ್ಸ್ಟ್ ಡೇ ಯೂಸ್ ಮಾಡಿ. ಹಾಗೆ ನೀವು ತಲೆಗೆ ಸ್ನಾನ ಮಾಡಿದಾಗ ಸ್ವಲ್ಪ ಮೆಂತ್ಯ ಕಾಳು ಪೇಸ್ಟ್ ಇರುತ್ತಲ್ಲ, ಅದು ಸ್ವಲ್ಪ ವೈಟಿಗೆ ಕಾಣಿಸುತ್ತೆ ನಿಮ್ಮ ಕೂದಲಲ್ಲಿ. ಬಟ್ ಅದು ಕೂದಲು ಒಣಗ್ತಾ ಅದು ಉದುರೋಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋಬೇಡಿ, ಅಯ್ಯೋ ಕೂದಲಲ್ಲಿ ಆ ಥರ ಉಳ್ಕೊಂಡಿದೆ ಅಂತ. ಅದು ಕಾಮನ್ ಅದು. ಸೊ ನೀವು ಮೆಂತ್ಯ ಕಾಳಿನ ಪೇಸ್ಟ್ ಮಾಡಿ ಅಪ್ಲೈ ಮಾಡಿದಾಗ ಆ ಥರ ವೈಟ್ ಒಂಥರ ಧೂಳು ಥರ ಕೂದಲಲ್ಲಿ ಕುತ್ಕೊಳ್ಳೋದು ಸಾಮಾನ್ಯ. ಅದು ವೆಟ್ ಇರ್ಬೇಕಾದ್ರೆ ನಿಮ್ಗೆ ಹಂಗೆ ಅನ್ಸುತ್ತೆ. ಕೂದಲು ಫುಲ್ಲು ಒಣಗಿದ್ಮೇಲೆ ಅದು ಗಾಳಿಗೆ ಫುಲ್ಲು ಉದ್ರೋಗ್ಬಿಡುತ್ತೆ. ಹಾಗೆ ನೀವು ಕೂದಲನ್ನ ಹೇರ್ ಡ್ರೈಯರ್ ಇಂದ ಒಣಗಿಸ್ಬೇಡಿ, ಬಿಸಿಲಲ್ಲಿ ನೀಟಿಗೆ ಒಣಗಿಸಿ. ನೀವು ನೋಡ್ಬೋದು ನನ್ನ ಕೂದಲು ಎಷ್ಟು ಶೈನಿಂಗ್ ಕಾಣಿಸ್ತಿದೆ ಅಂತ. ಮತ್ತೆ ನನ್ನ ಕೂದಲು ಸ್ವಲ್ಪ ರಫ್, ಸೊ ಅದಕ್ಕೋಸ್ಕರ ನಾನು ಈ ಥರ ಪ್ಯಾಕ್ಸ್ನ ಟ್ರೈ ಮಾಡ್ತೀನಿ. ಮೆಂತೆಕಾಳು ಪೇಸ್ಟ್ ಅಂತೂ ನನಗೆ ಯೂಸ್ ಮಾಡಿದಾಗೆಲ್ಲ ಕೂದಲು ತುಂಬ ಸಾಫ್ಟ್ ಆಗಿದೆ, ಹಾಗೆ ಸ್ಮೂತ್ ಟೆಕ್ಸ್ಚರ್ ಕೂಡ ಕೊಟ್ಟಿದೆ, ಒಳ್ಳೆ ಶೈನಿಂಗ್ ಕೂಡ ಕೊಡುತ್ತೆ. ಯಾರಿಗೆಲ್ಲ ತುಂಬ ಕೂದಲು ಉದುರುತ್ತಾ ಇದೆ ಹಾಗೆ ಹೇರ್ ಗ್ರೋತ್ ಆಗ್ತಿಲ್ಲ ಅನ್ನೋರು ಈ ಏರ್ ಪ್ಯಾಕ್ನ ನೀವು ವೀಕಲ್ಲಿ ಒಂದ್ಸತಿ ಟ್ರೈ ಮಾಡ್ಬೋದು. ಸೊ ನಿಮಗೆ ಏನಾದರೂ ಹೀಟ್ ಬಾಡಿ ಥರ ಇದ್ದರೆ ನೀವು ಇದನ್ನ 2 ಸತಿ ಟ್ರೈ ಮಾಡ್ಬೋದು. ನಿಮಗೆ ಕೋಲ್ಡ್ ಆಗಲ್ಲ ಅಂದರೆ 1 ಸತಿ ಟ್ರೈ ಮಾಡಿ ವೀಕಲ್ಲಿ. ಸೊ ಈ ಏರ್ ಪ್ಯಾಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ಇದನ್ನು ಟ್ರೈ ಮಾಡೋದು ಕೂಡ ಮಾಡಿದ್ದೀವಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.